ರಾಜ್ಯದಲ್ಲಿ ಕೊರೋನಾ ವೈರಸ್ ಆರ್ಭಟ ಹೆಚ್ಚಾಗ್ತಾ ಇದೆ. ಸಕ್ರಿಯ ಪ್ರಕರಣಗಳ ಸಂಖ್ಯೆ 253ಕ್ಕೆ ಏರಿಕೆಯಾಗಿದೆ. ಕಳೆದ 24 ಗಂಟೆಯಲ್ಲಿ 17 ಹೊಸ ಕೊರೋನಾ ಕೇಸ್ ದಾಖಲಾಗಿದೆ. ಸದ್ದಿಲ್ಲದೆ ಗುತ್ತಾ ಇದೆ ಕೊರೋನಾ. 253ಕ್ಕೆ ಏರಿಕೆಯಾಗಿದೆ ಆಕ್ಟಿವ್ ಕೇಸಸ್ಗಳ ಸಂಖ್ಯೆ. ನೋಡಿ 17 ಕೇಸು, ಮೊನ್ನೆ ನೋಡಿದ್ರೆ 48, ಅದರ ಹಿಂದೆ 35 ಈ ಥರ ಕೇಸಸ್ಗಳು ಬರ್ತಾ ಇದ್ದಾವೆ. 24 ಗಂಟೆಯಲ್ಲಿ 2 ಸೋಂಕಿನಿಂದ ಗುಣಮುಖರಾಗಿದ್ದಾರೆ. ಇದು ಕಡಿಮೆ ಆಯ್ತು. ಇನ್ನು 276 ಮಂದಿಗೆ ಕೊರೋನಾ ಟೆಸ್ಟ್ ಮಾಡಲಾಗಿದೆ 24 ಗಂಟೆಯಲ್ಲಿ. ಸೋಂಕಿತರ ಪೈಕಿ ಈಗ ಸಾಕಷ್ಟು ಜನರು ಹೋಮ್ ಐಸೋಲೇಷನ್ ಆಗಿದ್ದಾರೆ. ಕೆಲವೊಬ್ಬರನ್ನ ಹೆಚ್ಚಿಗೆ ಸಿಂಪ್ಟಮ್ಸ್ ಯಾರು ಇರ್ತಾರಲ್ಲ ಅವರನ್ನು ಈಗ ಕೋವಿಡ್ ಸೆಂಟರ್ಗಳಿಗೆ ದಾಖಲು ಮಾಡಲಾಗ್ತಾ ಇದೆ. ನೋಡಿ, ಈಗ ಕರ್ನಾಟಕದಲ್ಲಿ ಕೋವಿಡ್ ಪ್ರಕರಣಗಳ ಸಂಖ್ಯೆ 250ಕ್ಕೆ ಏರಿಕೆಯಾಗಿದೆ. ಹೋಮ್ ಐಸೋಲೇಷನ್ನಲ್ಲಿದ್ದಾರೆ ಸೋಂಕಿತರು. ರಾಜ್ಯದಲ್ಲಿ ಕೊರೋನಾ ಪಾಸಿಟಿವ್ ರೇಟು 6.1%. ಮುಂಜಾಗ್ರತಾ ಕ್ರಮವಾಗಿ ಸರ್ಕಾರದಿಂದ ಮಹತ್ವದ ಸೂಚನೆಗಳು ಬಂದಿದೆ. ಯಾಕಂದರೆ ಶಾಲೆಗಳು ಆರಂಭ ಆಗಿದಾವಲ್ವ, ಹಾಗಾಗಿ ಮಾರ್ಗಸೂಚಿಯನ್ನು ರಿಲೀಸ್ ಮಾಡಿದ್ದಾರೆ. ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಈಗ ಗೈಡ್ಲೈನ್ಸ್ ಬಿಡುಗಡೆ ಮಾಡಿದ್ದಾರೆ. ದೇಶಾದ್ಯಂತ 363 ಜನರಲ್ಲಿ ಕೊರೋನಾ ವೈರಸ್ ಕಾಣಿಸಿಕೊಂಡಿದೆ. ನೋಡಿ, ಹಾಗಾದರೆ ಶಾಲೆಗಳಿಗೆ ಯಾವೆಲ್ಲ ಸಲಹೆಗಳನ್ನು ಕೊಟ್ಟಿದ್ದಾರೆ ಗೈಡ್ಲೈನ್ಸ್ ಮೂಲಕ ಅಂತ ನೋಡೋದಾದರೆ, ನಾವು ನಿಮ್ಮ ಮಕ್ಕಳೇನಾದರೂ ಜ್ವರ, ಕೆಮ್ಮು, ನೆಗಡಿ ಇತ್ತು ಅಂತ ಹೇಳಿದ್ರೆ ಶಾಲೆಗೆ ಕಳುಹಿಸಬಾರದು. ಹಾಗೇನಾದರೂ ಸಿಂಪ್ಟಮ್ಸ್ ಇದೆಯಾ, ಸುಮ್ಮನೆ ಯಾಕೆ ಇರಿಸ್ತವಳಕ್ಕೆ ಹೋಗ್ತೀರಿ, ಶಾಲೆಗೆ ಕಳಿಸ್ಬೇಡಿ, ಮನೇಲಿ ಇಟ್ಕೊಂಬೇಡಿ. ಗುಣಮುಖರಾಗುವವರೆಗೂ ಕೂಡ ಮಕ್ಕಳನ್ನು ನೀವು ಶಾಲೆಗೆ ಕಳಿಸಬಾರ್ದು. ಶಾಲೆಯಲ್ಲಿ ಜ್ವರ, ಕೆಮ್ಮು, ನೆಗಡಿ ಕಾಣಿಸಿಕೊಳ್ತು ಅಂತ ಹೇಳಿದ್ರೆ ಪೋಷಕರಿಗೆ ಮಾಹಿತಿ ನೀಡಿ ಅಲ್ಲಿನ ಸಿಬ್ಬಂದಿಗಳು ಅವ್ರನ್ನ ಮನೆ ಕಳಿಸ್ಬೇಕು. ಶಾಲಾ ಶಿಕ್ಷಕರು ಹಾಗೆ ಬೋಧಕ ಸಿಬ್ಬಂದಿಯಲ್ಲಿ ಏನಾದರೂ ಗುಣಲಕ್ಷಣಗಳು ಕಂಡು ಬಂದರೆ ಮಾರ್ಗಸೂಚಿಯನ್ನು ಪಾಲಿಸಬೇಕಾಗಿದೆ. ಕೈಗಳ ಸ್ವಚ್ಛತೆ ಮತ್ತು ಕೆಮ್ಮುವಾಗ, ಸೀನುವಾಗ ಎಚ್ಚರ ವಹಿಸಬೇಕು. ಸರ್ಕಾರದ ಸುತ್ತೋಲೆ ಮಾರ್ಗದರ್ಶನವನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕಾಗಿದೆ. ಈಗೇನೋ ಮಕ್ಕಳು ಬಹಳ ಖುಷಿಯಾಗಿ ಶಾಲೆಗಳಿಗೆ ಹೋಗ್ತಾ ಇದ್ದಾವೆ. ಪೋಷಕರು ಕೂಡ ಅಷ್ಟೇ ಆತಂಕದಲ್ಲಿದ್ದರು. ಶಾಲೆಗಳೇನಾದರೂ ಬಂದಾಗ್ಬಿಡ್ತಾವ, ಮತ್ತು ಲಾಕ್ಡೌನಾ, ಮಾಸ್ಕಾ, ಇವೆಲ್ಲ ಪ್ರಶ್ನೆಗಳು ಮಾಡ್ತಾ ಇದ್ರಲ್ವ. ಈಗ ಸರ್ಕಾರ ಏನು ಸುತ್ತೋಲೆಯನ್ನು ಹೊರಡಿಸಿದೆ, ಗೈಡ್ಲೈನ್ಸನ್ನೇನು ಬಿಡುಗಡೆ ಮಾಡಿದೆ, ಇದ್ರ ಪ್ರಕಾರ ನಿಮ್ಮ ಮಗುವಿಗೆ ಏನಾದರೂ ಆ ಥರದ ಗುಣಲಕ್ಷಣಗಳು ಕಂಡು ಬಂದಲ್ಲಿ, ಸಿಂಪ್ಟಮ್ಸ್ ಏನಾದರೂ ಇದ್ದರೆ ದಯವಿಟ್ಟು ಶಾಲೆಗೆ ಕಳುಹಿಸಬೇಡಿ. ಅಥವಾ ಶಾಲೆಯಲ್ಲಿ ಏನಾದರೂ ಮಗು ಕೆಮ್ತಾ ಇತ್ತು, ಮಗುಗೆ ಸೀನ್ ಬರ್ತಾ ಇತ್ತು, ಶೀತ ಆಗಿತ್ತು, ಜ್ವರ ಕಾಣಿಸಿಕೊಳ್ತು, ಅಲ್ಲಿ ಶಿಕ್ಷಕರು ನೀವು ಅಲರ್ಟ್ ಆಗಿರೆ. ಹಾಗಾಗಿ ಅಲ್ಲಿ ಮಕ್ಕಳನ್ನು ಮನೆಗೆ ಕಳಿಸ್ಕೊಟ್ಬಿಡಿ. ಪೋಷಕರು ಅವ್ರನ್ನ ಆರೈಕೆ ಮಾಡ್ತಾರೆ. ಯಾಕಂದರೆ ಮಕ್ಕಳ ಮೇಲೆ ಹೆಚ್ಚಿನ ನಿಗಾವನ್ನು ಪೋಷಕರು ಮತ್ತು ಆ ಶಾಲೆಗಳು ವಹಿಸಬೇಕು. ಯಾಕಂದರೆ ಈ ಮಹಾಮಾರಿ ಇದೆ ಅಲ್ವಾ, ಇದೇನಾಗ್ಬಿಡುತ್ತೆ, ರೋಗ ನಿರೋಧಕ ಶಕ್ತಿ ಕಡಿಮೆ ಇರೋವಂಥವ್ರನ್ನ ಟಾರ್ಗೆಟ್ ಮಾಡಿಬಿಡುತ್ತೆ, ಹೊಕ್ಕಿಬಿಡುತ್ತೆ ಮೈನ. ಅದರಲ್ಲೂ ಮಕ್ಕಳನ್ನು ಜಾಸ್ತಿ ಟಾರ್ಗೆಟ್ ಮಾಡೋದಿದು. ನಾವು 4-5 ವರ್ಷದ ಹಿಂದೆ ನೋಡಿದ್ದೇವಲ್ವಾ, ಮಕ್ಕಳು ಹೇಗೆ ಬಳಲ್ತಾ ಇದ್ರು ಅಂಥೇಳಿ. 8 ತಿಂಗಳ ಮಗುನೂ ಕೂಡ ಈ ಕೊರೋನಾ ವೈರಸ್ ಬಿಟ್ಟಿಲ್ಲ. ಹಾಗಾಗಿನೇ ಇಲ್ಲಿ ಸರ್ಕಾರ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿದೆ. ನೋಡಿ, ಕೋವಿಡ್ ಟೆಸ್ಟ್ಗಳ ಸಂಖ್ಯೆ ಇನ್ನೂ ಹೆಚ್ಚಾಗಬೇಕು ಅಂತ ನಾವು ಬಯಸ್ತಾ ಇದ್ದೀವಿ. 24 ಗಂಟೆಯಲ್ಲಿ 276 ಭಾಳ ಕಡಿಮೆ ಆಯಿತು. ಸಾವಿರಾರು ಟೆಸ್ಟ್ಗಳಾಗಬೇಕು ಅಂಥೇಳಿ. ಆವಾಗ ಗೊತ್ತಾಗುತ್ತೆ ನಮಗೆ ಕರ್ನಾಟಕದಲ್ಲಿ ಕೊರೋನಾದ ಅಸಲಿ ಕಥೆ ಏನು ಅಂಥೇಳಿ. ಕೆಲವೊಬ್ರು ಹೇಳ್ತಾ ಇದ್ದಾರೆ, ಇಲ್ಲ ಸಾಮಾನ್ಯವಾಗಿ ಜ್ವರ, ಶೀತ, ಕೆಮ್ಮು ಏನಾದರೂ ಇದ್ದರೆ ಅದಕ್ಕೆ ಕೊರೋನಾ ಅಂತ ಹೆಸರಿಟ್ಟು ಬಿಡ್ತಾರೆ. ಇದೇನು ಹೊಸದಾ ನಮಗೆ, ಆವಾಗೆಲ್ಲ ಬಂದಿಲ್ವಾ, ಗುಣಮುಖರಾಗ್ತಾರೆ ಬಿಡಿ, ಇದೇನು ಸಾಮಾನ್ಯ ಬಿಡಿ, ಈ ರೀತಿಯಾಗಿ ಜನರು ಮಾತಾಡ್ತಾ ಇದ್ದಾರೆ. ಆದರೆ